ಬೆಂಗಳೂರಿನ ಕೋಗಿಲು ಸಮೀಪದ ವಸೀಂ ಲೇಔಟ್ ಮತ್ತು ಫಕೀರ್ ಕಾಲೋನಿಯ ಅಕ್ರಮ ನಿವಾಸಿಗಳಿಗೆ 11 ಲಕ್ಷ ಮೌಲ್ಯದ ಫ್ಲಾಟ್ ಕೊಡೋದಕ್ಕೆ ರಾಜ್ಯ ಸರ್ಕಾರ ತುದಿಗಾಲಲ್ಲಿ ನಿಂತಿದೆ. ಇದರ ಬೆನ್ನಿಗೆ ಇದರ ಬಗ್ಗೆ ರಾಜ್ಯದಾದ್ಯಂತ ಚರ್ಚೆ ನಡೀತಾ ಇದೆ. ರಾಜ್ಯ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯನ್ನ ಅನುಸರಿಸ್ತಾ ಇದೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. 7 ವರ್ಷದ ಹಿಂದೆ ಕೊಡಗಿನಲ್ಲಿ ಭೂಕುಸಿತಗಳಾಗಿತ್ತು. ಆ ಸಂದರ್ಭದಲ್ಲಿ ಮನೆ ಕಳ್ಕೊಂಡವರಿಗೆ ಇನ್ನೂ ಕೂಡ ಮನೆ ಸಿಕ್ಕಿಲ್ಲ. 7 ವರ್ಷದಿಂದ ಅವರು ಕೇಳ್ತಾನೆ ಬಂದಿದ್ದಾರೆ, ಇನ್ನೂ ಸಿಕ್ಕಿಲ್ಲ. 2018 ಇರ್ಬೋದು, 19 ಇರ್ಬೋದು. ಆ ಸಂದರ್ಭದಲ್ಲಿ ಮನೆ ಕಳ್ಕೊಂಡವರಿಗೆ ಮನೆ ಸಿಕ್ಕಿಲ್ಲ. 450 ಮನೆಗಳನ್ನು ನಿರ್ಮಿಸಿಕೊಡ್ತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಮನೆ ಸಂತ್ರಸ್ತರಿಗೆ ಸಿಕ್ಕಿಲ್ಲ. ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳಬೇಕಾಗತ್ತೆ. ಕೋಗಿಲು ಗ್ರಾಮದಲ್ಲಿ ನಿರ್ಮಿಸಲಾಗಿರುವಂಥ ಮನೆಗಳು ಅಕ್ರಮವಾಗಿ, ಕೊಡಗಿನಲ್ಲಿ ನಿರ್ಮಾಣ ಆಗಿದ್ದಿದ್ದು ಅಕ್ರಮ ಮನೆಗಳಲ್ಲ. ಅದು ಭೂಕುಸಿತದ ಕಾರಣಕ್ಕಾಗಿ ಮನೆಯನ್ನು ಕಳ್ಕೊಂಡವರು ಅವರು ಮನೆ ಕೇಳ್ತಾ ಇದ್ದಾರೆ, ಮನೆ ಕೊಡಿ ನಮಗೆ ಅಂತ. ನೀವು ಕೊಟ್ಟ ಭರವಸೆಯನ್ನು ಈಡೇರಿಸಿ ಅಂತ. ಇಲ್ಲಿ ತನಕ ಅದನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಸಿದ್ದರಾಮಯ್ಯ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಮಾಧ್ಯಮಗಳ ಮುಂದೆ ರೋಷಾವೇಶವಾಗಿ ಮಾತನಾಡಿದರು. ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಪರಿಹಾರ ಕೊಡಬೇಕು ಅಂತ. ಬಟ್ ಪರಿಹಾರ 7 ವರ್ಷ ಆದರೂ ಕೂಡ ಸಿಕ್ಕಿಲ್ಲ. ಆದರೆ 20ನೇ ತಾರೀಕು ಕೋಗಿಲು ಲೇಔಟಲ್ಲಿ ಕಾರ್ಯಾಚರಣೆ ಆಗತ್ತೆ. ಇವತ್ತೋ ನಾಳೆಯೋ ಅವರಿಗೆ ಫ್ಲಾಟ್ನ ಕೀ ಹಸ್ತಾಂತರ ಆಗುತ್ತೆ. ಇಲ್ಲಿರುವಂಥ ವೇಗ ಅಲ್ಲಿಲ್ಲ. ಅಲ್ಲಿ ಮನೆ ಕಳ್ಕೊಂಡವರು ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದವರಲ್ಲ. ಅವರು ಪರಿಹಾರ ಕೇಳಿದ್ದು, ಬಟ್ ಅದು ಸಿಗಲಿಲ್ಲ. ಇನ್ನು ಅಲ್ಲಿ ಭೂಕುಸಿತಗಳಾಗೋದಕ್ಕೆ ಸರ್ಕಾರವೇ ಕಾರಣ ಆಗಿತ್ತು. ಹೆಂಗೆ ಅಂತಂದ್ರೆ, ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿದಂಥ ಪರಿಣಾಮ, ಅದು ರಸ್ತೆ ಕಾಮಗಾರಿ ಇರ್ಬೋದು, ಬೇರೆ ಬೇರೆ ರೀತಿಯ ಕಾಮಗಾರಿ ಅವೈಜ್ಞಾನಿಕವಾಗಿ ಮಾಡಿದಂಥ ಪರಿಣಾಮ ಭೂಕುಸಿತಗಳಾಗಿತ್ತು. ಅರ್ಹವಾಗಿ ಅವರಿಗೆ ಸಿಗಬೇಕಿತ್ತು ಮನೆಗಳು, ಆದರೆ ಸಿಕ್ಕಿಲ್ಲ. ಇಲ್ಲಿ ಸರ್ಕಾರಿ ಜಾಗದಲ್ಲಿ ಬಿಬಿಎಂಪಿಗೆ ಸೇರಿದಂಥ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ಗೆ ಸೇರಿದಂಥ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ. ಆ ಮನೆಯನ್ನ ರಾಜ್ಯ ಸರ್ಕಾರ ತೆರವು ಮಾಡುತ್ತೆ. ತೆರವು ಮಾಡಿದ ನಂತರ 11,20,000 ಮೌಲ್ಯದ ಫ್ಲಾಟ್ಗಳನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಸರ್ವೆ ಕಾರ್ಯ ಶುರುವಾಗಿದೆ. ಯಾರು ಅರ್ಹರಿದ್ದಾರೆ, ಯಾರ ಬಳಿ ಡಾಕ್ಯುಮೆಂಟ್ ಇದೆ ಅಂತ. ಏನು ಡಾಕ್ಯುಮೆಂಟು? ವೋಟರ್ ID, ಆಧಾರ್ ಕಾರ್ಡು, ಇದು ಡಾಕ್ಯುಮೆಂಟು. ಇದನ್ನು ಕೊಟ್ಟವರು ಅದೇ ಅಕ್ರಮದಲ್ಲಿ ಭಾಗಿಯಾದವರೇ. ವೋಟರ್ ID ವೋಟ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲಿನ ಲೋಕಲ್ ಲೀಡರ್ ಯಾರೋ ಒದಗಿಸಿ ಕೊಟ್ಟಿದ್ದಾರೆ, ಅದೇ ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟ್ ಆಧಾರದ ಮೇಲೆ ಫ್ಲಾಟ್ ಹಂಚಿಕೆಯಾಗುತ್ತೆ ಅಥವಾ ಫ್ಲಾಟ್ ಕೊಡೋದಕ್ಕೆ ಹೊರಟಿದ್ದಾರೆ. ಅಂದ್ರೆ ನಕಲಿ ದಾಖಲೆಗಳನ್ನು ಪಡ್ಕೊಂಡು ಆ ನಕಲಿ ದಾಖಲೆಯ ಆಧಾರದ ಮೇಲೆ ಫ್ಲಾಟ್ ಪಡ್ಕೊಳ್ತಾರೆ ಕೋಗಿಲು ಲೇಔಟ್ ಅಲ್ಲಿ. ಅದೇ ಕೊಡಗಿನಲ್ಲಿ 7 ವರ್ಷ ಕಳೆದು ಹೋದರೂ ಕೂಡ ಪ್ರಕೃತಿ ವಿಕೋಪದಿಂದ ಮನೆಯನ್ನ ಕಳ್ಕೊಂಡವರಿಗೆ ಮನೆ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಆ ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದನ್ನ ಸಂತ್ರಸ್ತರು ವಿವರಿಸ್ತಾರೆ. ಮತ್ತು ಇಷ್ಟು ಸಮಯ ಬೇಡ್ಕೊಂಡ್ರೂ ಕೂಡ ನಮಗೆ ಮನೆ ಕೊಟ್ಟಿಲ್ಲ ಅಂತ ಅಳಲು ತೋಡ್ಕೊಳ್ತಿದ್ದಾರೆ. ಸಂತ್ರಸ್ತರು ಮಾತನಾಡಿದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮತ್ತೆ ಸಿದ್ದರಾಮಯ್ಯ ಅವರು ನೀವು ಹೇಳಿದಂಗೆ ಬಂದ್ಬಿಟ್ಟು ಇನ್ನೊಂದು ಪಾರ್ಟಿ ಮೇಲೆ ಹೇಳ್ಬಿಟ್ಟು ಹೋದ್ರು, ಮಾಡಿಕೊಡಿ ಅವ್ರಿಗೆ ಮನೆ ಅದು ಇದು ಅಂತ. ಅವ್ರದ್ದೇ ಬರ್ಬೇಕಾರೆ ಅವ್ರೇನು ಮಾಡ್ತಿದ್ದಾರೆ? ಅವ್ರು ಅಲ್ಲಿ ಕೊಟ್ಟಿದ್ದು, ಅಲ್ಲಿ ನಾವು ಜನತಾನೆ ಅವರಿಗೆ ಮಾಡಿಕೊಡ್ಬೋದಲ್ವಾ? ನಾವು ಇರೋದು ಬಾಡಿಗೆ ಮನೆಯಲ್ಲಿ, ಕೂಲಿ ಕೆಲಸ ಮಾಡೋದು ನಾವು. ತಿಂಗಳಿಗೆ ಬಾಡಿಗೆನೇ ಕಟ್ಟೋದ, ಮನೆ ಖರ್ಚು ನೋಡೋದ? ನಮಗೂ ಒಂದು ಸ್ವಲ್ಪ ಮನೆ ಅಂತ ಬಂದರೆ ಒಂದು ನಮ್ಮ ಮಕ್ಕಳಿಗೆ ಮುಂದೆ ಭವಿಷ್ಯಕ್ಕೆಲ್ಲ ಒಳ್ಳೇದಾಗುತ್ತೆ ಅಲ್ವಾ? ಇದೇ ತಾನೇ ಗೌರ್ಮೆಂಟ್ ಹತ್ರ ಬೇರೇನು ಕೆಲಸ ಇಲ್ವಲ್ಲ. ಒಂದು ಮನೆ ನಾವು ಆದಿವಾಸಿಗಳು 18-19ರಲ್ಲಿ ಆಗಿರ್ತಕ್ಕಂಥ ಪ್ರಳಯದಲ್ಲಿ ಮನೆಗಳನ್ನು ಕಳ್ಕೊಂಡಿರ್ತಕ್ಕಂಥವ್ರು, ಬಾಡಿಗೆ ಮನೆಯನ್ನು ಅವಲಂಬಿತರಾಗಿರ್ತಕ್ಕಂಥವ್ರು ಬಾಡಿಗೆ ಮನೆಯಲ್ಲಿದ್ದಾರೆ. ಕುಟುಂಬಗಳ ಆಶ್ರಯದಲ್ಲಿರ್ತಕ್ಕಂಥವ್ರು ಇನ್ನೂ ಕೂಡ ಕುಟುಂಬಗಳ ಆಶ್ರಯದಲ್ಲಿದ್ದಾರೆ. ಇನ್ನೂ ಕೂಡ ಅದೇ ಜಾಗದಲ್ಲಿ ಅಪಾಯಕಾರಿಯಾಗಿರ್ತಕ್ಕಂಥ ಪ್ರದೇಶದಲ್ಲಿ ಗುಡಿಸಲುಗಳನ್ನು ಕಟ್ಟಿಕೊಂಡು ಬದುಕ್ತಾ ಇರತಕ್ಕಂಥವ್ರು ಇನ್ನೂ ಕೂಡ ಅದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಅವರಿಗೆ ಪರ್ಯಾಯ ಮನೆ ಕಟ್ಟಲಿಕ್ಕೆ ಇರತಕ್ಕಂಥ ಸರ್ಕಾರ ಇವತ್ತು 3 ಕೋಟಿ ಯೋಜನೆಯನ್ನು ಮಾಡಬೇಕು ಅನ್ನತಕ್ಕಂಥ ಇಚ್ಛಾಶಕ್ತಿ ಈ ಸರ್ಕಾರಕ್ಕೂ ಇಲ್ಲ, ಹಿಂದಿನ ಸರ್ಕಾರಕ್ಕೂ ಕೂಡ ಇರಲಿಲ್ಲ ಅನ್ನತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ನಾವು ನೋಡಿದ್ದೀವಿ, ಮೊನ್ನೆ ಯಲಹಂಕದ ಒಳಗಡೆ ನಡೆದಿರತಕ್ಕಂತಹ ಒಂದು ಘಟನೆ. ಸಿದ್ದರಾಮಯ್ಯ ಸರ್ಕಾರ ನೆನೆಯ ದಿನ ಘೋಷಣೆ ಮಾಡಿದೆ, ಕೂಡಲೇ ನಾವು
ಬೆಂಗಳೂರು ಯಲಹಂಕದ ಒಳಗಡೆ ಡೆಮಾಲೇಷನ್ ಮಾಡಿರ್ತಕ್ಕಂಥ ಕುಟುಂಬಗಳಿಗೆಲ್ಲ ಕೂಡ ನಾವು ಮನೆ ಕೊಡ್ತೀವಿ ಅಂತೇಳಿ. ಅಂದರೆ ಭರವಸೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.